ಅದರ ಜೊತೆಗೆ ಕಳಸಾ ಬಂಡೂರಿ, ಇಲ್ಲಿ ನನ್ನ ಬಿಜೆಪಿಯ ಸ್ನೇಹಿತರಿಗೆ ಸುದೈವದಿಂದ ಇವತ್ತು ಆ ಕಳಸಾ ಬಂಡೂರಿ ಯೋಜನೆ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸಿ ಪಾಟೀಲ್ರ ಕರ್ಕೊಂಡು ಅಲ್ಲಿಂದ ಕಳಸಾ ಬಂಡೂರಿ ಸ್ಥಳದವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಅವರು ಇವತ್ತು ಲೋಕಸಭೆಗೆ ಹೋಗಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರು ಆಗಿದ್ದರು, ಮುಖ್ಯಮಂತ್ರಿಗಳೂ ಆಗಿದ್ದರು. ಆದರೆ ಕೇಂದ್ರ ಸರ್ಕಾರದ ಇವತ್ತು ಎನ್ಒಸಿಯನ್ನು ಪಡ್ಕೊಳ್ಳಿಕ್ಕೆ ಏನೇನು ತೊಂದರೆಗಳಿದಾವಲ್ಲ, ಅವರು ಲೋಕಸಭೆಗೆ ಹೋಗಿದ್ರಿಂದ ಅದು ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ. ಆ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ಏನು ಅಡೆತಡೆಗಳಿದಾವೆ ನಮಗೆ ಬರ್ತಕ್ಕಂಥದ್ದು, ಅದನ್ನು ಸರಿ ಮಾಡಿಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಆ ಕಡೆ ಇರ್ತಕ್ಕಂಥವ್ರು ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರು ಕೇಂದ್ರ ಸರ್ಕಾರದ ಕೆಲವೊಂದು ನೀತಿಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಒಂದು ಸರ್ಕಾರದ ಮೇಲೆ ನಾನು ಗೂಬಿ ಕೂಡಿಸ್ತಾ ಇಲ್ಲ. ನಾನು ನೀವು ಹೇಳೋಕ್ಕಿಂತ ಮುಂಚೆನೆ ನಮ್ಮ ಸುದೈವ ಅಂತಾನೆ ಹೇಳಿದ್ದೀನಿ. ಅವ್ರ ಪರವಾಗಿನೇ ಮಾತಾಡಿದ್ರು, ತರಿಸುವಂತ ಕೆಲಸ ಆಗಲಿ, ನಮ್ಮ ಪರಿಹಾರ ಸಿಗಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ವಿ. ನಾನೇನು ಇಲ್ಲ ಅಂತ ಹೇಳಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರನ್ನ ವಿರೋಧ ಪಕ್ಷ ನಾಯಕ ಆಗಲಿಲ್ಲ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ, ಅವ್ರ ಅವಮಾನ ಆತು, ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಹೋಗೋದಿಲ್ಲ. ಮತ್ತೆ ಹೇಳಿದ್ರು ಇಲ್ಲ, ಹೇಳಿಲ್ಲ ಹೇಳಿದ್ರಕ್ಕಿಂತ ಕೆಟ್ಟ ಆಗ್ತಿದೆ. ಹೇಳಿದ್ರೆ ನೇರವಾಗಿ ಹೇಳಿದ್ರು ಚಲೋ ಐತಿ. ಅದಕ್ಕಿಂತ ಈ ಶಾಲ ಹಚ್ಚು ಹೊಡಿದು ಅಂತಾರಲ್ರಿ ಇದಕ್ಕಾರೆ. ನಮ್ಮ ಸಿ ಪಾಟೀಲ್ ಯಾವಾಗಲೂ ನನ್ನ ಬಗ್ಗೆ ಬರೇ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ. ಇಲ್ಲ ಹೇಳ್ರಿ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ, ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಹೇಳ್ರಿ. ಹಂಗ ಸ್ನೇಹ ಏನ್ ಮಾಡಕ್ ಐತ್ರಿ ಚಿಕ್ಕಂದಿನಿಂದ ಸ್ನೇಹ. ನಾನು ಸಿ ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಸಿ ಪಾಟೀಲ್ ಜನರಿಗೆ ಗೊತ್ತಿಲ್ಲ, ಅವ್ರು ಬೆಳಗಾಂ ಜಿಲ್ಲೆಯವರು. ನೋಡಿ, ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ನಾ ಹೆಮ್ಮೆ ಪಡ್ತೀನಿ. ಏನ್ ಮಾಡ್ಬೇಕಂತ ಮಾಡ್ಯಾರ 2028ಕ್ಕೆ ನಾನು ಏನ್ ಮಾಡ್ಬೇಕಂತ ಮಾಡಿ ಅಂದೆ. ಅಧ್ಯಕ್ಷರೇ, ಈ ನೀರಾವರಿ ಬಗ್ಗೆ ಈಗ ಕೇಂದ್ರದಿಂದ ಕಳಸಾ ಬಂಡೂರಿಗೆ ಒಪ್ಪಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅನ್ನತಕ್ಕಂಥ ವಿಶ್ವಾಸ ಅವರಿದ್ದರೆ ಮಾಡಲಿ. ಅಪರ ಕೃಷ್ಣಾದೇನು ನಂಬುದು 3ನೇ ಹಂತದ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು, ಈ ಭಾಗದ ಮಂತ್ರಿಗಳು ಎಲ್ಲರೂ ಕೂಡ ಆಸಕ್ತಿಯನ್ನು ತಗೊಂಡಿದ್ದಾರೆ. 3 ವರ್ಷದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡೋಣ. ಅಲ್ಲ ಅಧ್ಯಕ್ಷರೇ, ಅಲ್ಲಿನೂ ಯುಕೆಪಿದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಕೇಂದ್ರ ಸರ್ಕಾರದಿಂದ. ಅದು ಇವ್ರನ್ನ ಎಂಪಿಗಳು 17 ಜನರನ್ನು ಕಳಿಸಿದ್ದೆ, ಅದಕ್ಕೆ 17 ಜನ ಕಳಿಸಿದ್ದೆ. ಅದಕ್ಕೆ ಒಟ್ಟು ಅವರು ನಮ್ಮ ಪಕ್ಷದಿಂದ ಆರಿಸೋದವರು ಸಿ ಪಾಟೀಲ್ ಮೂಲಕ ಬೊಮ್ಮಾಯಿ ಅವರು ತಲುಪಿಸ್ತಾರೆ ಅದನ್ನ ಗೆಜೆಟ್ ನೋಟಿಫಿಕೇಶನ್. ಅವ್ರಿಗೆ ಜವಾಬ್ದಾರಿ ಅವರಿಗೆ ಜವಾಬ್ದಾರಿ ಕೊಟ್ಬಿಡ್ರಿ. ಜವಾಬ್ದಾರಿ. ಅಧ್ಯಕ್ಷರೇ, ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಕಾರವಾರ, ಧಾರವಾಡ, ಗದಗ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರೈತರು. ಇಡೀ ದೇಶದಲ್ಲಿ ಅಧ್ಯಕ್ಷರೇ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಇದೆ ಅಂತಂದ್ರೆ ಇವತ್ತು ಕರ್ನಾಟಕ 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಉತ್ತರ ಪ್ರದೇಶ, 2ನೇ ಸ್ಥಾನ ಮಹಾರಾಷ್ಟ್ರ, 3ನೇ ಸ್ಥಾನ ಕರ್ನಾಟಕ. ಅಧ್ಯಕ್ಷರೇ, 25 ವರ್ಷದ ಹಿಂದೆ ಈ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ಬಹಳ ಕಷ್ಟ ಇತ್ತು. ಇವತ್ತು ಈ ಭಾಗದಲ್ಲಿ ಕ್ರಾಂತಿ ಆಗಿದೆ. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಕೋಟ್ಯಾಂತರ ಟನ್ ಕಬ್ಬು ಬೆಳೀತಾ ಇದೆ. ಈ ಕಾರ್ಖಾನೆಗಳು ಇಷ್ಟು ಬರಲಿಕ್ಕೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಇದಕ್ಕೊಂದು ಕೊಡುಗೆ ಇದೆ ಅಧ್ಯಕ್ಷರೇ. ಒಂದೇ ಕೊಡುಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕಾರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಮಂಗಳೂರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಇನ್ನೂ ಕೆಲವೊಂದು ಬ್ಯಾಂಕ್ಗಳದ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್. ಈ ಕೋಆಪರೇಟಿವ್ ಮೂವ್ಮೆಂಟ್
ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳ ಸಹಾಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತು ಯಾರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲವನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ. ತಯಾರಿಲ್ಲದಂತ ಸಂದರ್ಭದಲ್ಲಿ ನಾನು JH ಪಟೇಲ್ರನ್ನ ಇವತ್ತು ನಾವು ನೆನೆಸೋಬೇಕಾಗತ್ತೆ. ಆ ಪುಣ್ಯಾತ್ಮ ಅಪೇಕ್ಷ ಬ್ಯಾಂಕಿನ ನಿರ್ದೇಶಕರು ನಮ್ಮನ್ನೆಲ್ಲರೂ ಕರೆದು ಆ ಭಾಗದಲ್ಲಿ ಕಬ್ಬಿನ ಸಮಸ್ಯೆ ಬಗೆಹರಿಬೇಕು.